ಶಿವಕುಮಾರ್ ಅವರೇ, ಸಿ ಡಿ ಶಿವ ಅವರೇ, ಈಗ ಪೆನ್ ಡ್ರೈವಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಕೇಳ್ತೀನಿ ಅವರಿಗೆ. ನಾವು ರೇವಣ್ಣನ ಕುಟುಂಬ ಎಲ್ಲಿ ಬೆಳೆದು ಬಿಡ್ತದೋ ಅಂತ ಹೇಳಿ ಆ ಕುಟುಂಬ ಹಾಳು ಮಾಡಬೇಕು ಅಂತೇಳಿ ನಾನು ಮಾಡಿಸ್ದೆ ಅಂತ ಹೇಳಿ ನನ್ನ ಮೇಲೆ ಇದನ್ನು ತಿರುಗಿಸ್ಬೇಕು ಅಂತ ಹೊರಟಿದ್ದೀರಲ್ಲ, ಇದು ಯಾರ್ಯಾರನ್ನ ಏನೇನು ಮಾಡಿದಿರಿ? ಏನೇನು ಮಾಡಿದಿರಿ? ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ? ಶಿವಕುಮಾರ್ ಅವರೇ, ತಾವು ಜೈಲಲ್ಲಿದ್ದಿರಿ, ತಿಹಾರ್ ಜೈಲಲ್ಲಿ. ನೀವು ಜೈಲಲ್ಲಿದ್ದಾಗ ನಿಮಗೆ ಜನ್ಮ ಕೊಟ್ಟ ತಾಯಿ, ನಾನು ಅವತ್ತು ಹೋಗಿ ಆ ತಾಯಿಗೆ ಸಾಂತ್ವನ ಹೇಳಿ ಬಂದೆ. ನಿಮ್ಮ ತಾಯಿಗೆ ನೀವು ಊರಿಗೆ ಹೋಗಿ ಕನಕಪುರಕ್ಕೆ. ನೀವೇನು ಮಾಡ್ತಾಯಿದ್ದೀರಿ? ಪಾಪ ಅಯ್ಯೋ, ನನ್ನೇ ದೇವೇಗೌಡರು ಬರ್ತ್ಡೇ ದಿನ. ಓ, ದೇವೇಗೌಡರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವ್ರು ಒಳ್ಳೆ ಆರೋಗ್ಯ ಬರ್ಕೊಡ್ಲಿ. ನೋಡಿದೆ ಆ ಮಾತಿನ ವ್ಯಂಗ್ಯ. ನಾವು ಅವತ್ತು ನಿಮ್ಮ ಕುಟುಂಬದ ಸಾಂತ್ವನ ಹೇಳಲಿಕ್ಕೆ ಹೋದಂಥದ್ದು ಬೇರೆ. ಯಾವಾಗಲೂ ಹೇಳ್ತೀರಿ, ಏನು ತಿಹಾರ್ ಜೈಲಿಗೆ ದೊಡ್ಡ ಸ್ವಾತಂತ್ರ್ಯ ಹೋರಾಟದಿಂದ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಹೋದ್ರಾ ತಿಹಾರ್ ಜೈಲಿಗೆ? ಅಲ್ಲಿಗೂ ಬಂದೆ, ನಿಮ್ಮನ್ನು ಬಂದು ಭೇಟಿ ಮಾಡಿದೆ. ನಾನು ಭೇಟಿ ಮಾಡಿದ 2-3 ದಿವಸ ಆದಮೇಲೆ ಹೊರಗಡೆ ಬಂದ್ರಿ. ಕ್ರಿಯೆ ಇರಲಿ, ನಮಗೆಲ್ಲ ಹೇಳೋದು.